ಶುಭೋದಯಗಳು ಮಕ್ಕಳೇ. ಜ್ವರಾಗಿ ಹೇಳಿ ಸ್ವಲ್ಪ. ಹಾ, ಗುಡ್. ಇವತ್ತು ನಾವು ಇಂದಿನ ತರಗತಿಯಲ್ಲಿ ನಾವು ವಿಭಕ್ತಿ ಪ್ರತ್ಯಯಗಳು ಎಂಬ ಒಂದು ವ್ಯಾಕರಣ ಅಂಶವನ್ನು ಕುರಿತು ಇವತ್ತು ಚರ್ಚಿಸೋಣ. ವಿಭಕ್ತಿ ಪ್ರತ್ಯಯಗಳು. ಹಾ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ವಿಭಕ್ತಿ, ಮೊದಲನೇದಾಗಿ ವಿಭಕ್ತಿ ಅಂತ ಹೇಳಿದ್ರೆ ಏನ್ ಗೊತ್ತಾ? ವಿಭಕ್ತಿ ಅಂತ ಹೇಳಿದ್ರೆ ಬೇರ್ಪಡಿಸು ಎಂದರ್ಥ. ವಿಭಕ್ತಿ ಎಂದರೆ ಬೇರ್ಪಡಿಸು ಅಂತ ಹೇಳ್ತು ವಿಭಕ್ತಿ ಅಂದ್ರೆ. ಈ ಒಂದು ವಾಕ್ಯ ಕೊಡ್ತೀನಿ, ಅದರ ಕುರಿತಂತೆ ನೀವು ಹೇಳ್ಬೇಕು ಅದೇನು ಅಂತ. ನೋಡಿ, ಈ ವಾಕ್ಯ ಪರಿಪೂರ್ಣವಾಗಿದೆಯಾ? ಇಲ್ಲ. ಅದಕ್ಕೆ ಏನ್ ಬೇಕಾಗಿತ್ತು? ಪರಿಪೂರ್ಣ ಮಾಡ್ತೀರಾ? ರಮೇಶ್ ಬನ್ನಿ, ಪರಿಪೂರ್ಣ ಮಾಡಿ ಹೇಳಿ ಅದನ್ನ. ಅರ್ಜುನನು ಬಾಣದಿಂದ ಶತ್ರುವನ್ನು ಕೊಂದನು. ಇಲ್ಲಿ ಯಾವ್ಯಾವ ಪದಗಳನ್ನು ಸೇರಿಸಿದ್ರಿ? ಅನು, ಇಂದ, ಅನ್ನು. ಗುಡ್, ಕೂತ್ಕೊಳ್ಳಿ. ಇಲ್ಲಿ ಮಕ್ಕಳೇ ನೋಡಿ, ಅರ್ಜುನನು ಬಾಣದಿಂದ ಶತ್ರುವನ್ನು ಕೊಂದನು. ಅದೇ ಅರ್ಜುನ ಬಾಣ ಶತ್ರು ಕೊಂದನು, ಇಲ್ಲಿ ಪದ ಸರಿಯಾಗಿ ಅರ್ಥ ಆಗೋದಿಲ್ಲ ವಾಕ್ಯ. ಹಾಗಾಗಿ ಅರ್ಜುನನು ಬಾಣದಿಂದ ಶತ್ರುವನ್ನು ಕೊಂದನು. ಇಲ್ಲಿ ಅರ್ಜುನ ಎಂಬ ಪದ ಇದೆಯಲ್ಲ, ಅರ್ಜುನ ಇದು ನಾಮಪದ. ಇಲ್ಲಿ ಕೊಂದನು ಅನ್ನೋದು ಕ್ರಿಯಾಪದ. ಈ ಹೂ, ಇಂದ, ಅನ್ನು ಇವು ವಿಭಕ್ತಿ ಪ್ರತ್ಯಯಗಳು. ಈಗ ಮಕ್ಕಳೇ, ಈ ವಾಕ್ಯನ್ನ ಹೇಳ್ತೀರಾ ಏನು ಅಂತ? ಏನಾಯ್ತು ಅಂತ ಸಾದಿಕ್ ಹೇಳು. ಏನಿದು? ಏನಾಯ್ತು ಹೇಳು. ನಾಮಪದಗಳು ಪ್ರತ್ಯಯಗಳು. ಇನ್ನೊಂದ್ಸತಿ ಹೇಳು ಸಾದಿಕ್ ನೀನು. ಇವು ನಾಮಪದಗಳು ಮತ್ತು ಕ್ರಿಯಾಪದಗಳನ್ನು ಸೇರಿಸುವಂತಹ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ. ಕೂತ್ಕೋ. ಈಗ 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 ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವು ಅಂತ ಈಗ ನೋಡೋಣ. ನೋಡಿ, ಕನ್ನಡದಲ್ಲಿ ಒಟ್ಟು 8 ರೀತಿಯ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಕಾಣಬಹುದು. ಅವುಗಳಂದ್ರೆ, ಮೊದಲನೇದಾಗಿ ಪ್ರಥಮ ಪ್ರತ್ಯಯ ಯಾವುದು ಗೊತ್ತಾ? ಓ. ದ್ವಿತೀಯ ಅನ್ನು. ತೃತೀಯ ಯಾವುದು? ಇಂದ. ಚತುರ್ಥಿ ಯಾವುದು? ಗೆ, ಕೆ, ಎ. ಪಂಚಮಿ ದೆಸೆಯಿಂದ. ಷಷ್ಠಿ ಸಪ್ತಮಿ ಅಲ್ಲಿ. ಸಂಬೋಧನಾ ಇವು ಪ್ರತ್ಯಯಗಳು, ಇವು ವಿಭಕ್ತಿಗಳು, ಇವು ವಿಭಕ್ತಿಯ ಪ್ರತ್ಯಯಗಳು. ಇವು ವಿಭಕ್ತಿಯ ಪ್ರತ್ಯಯಗಳು. ಈ ಹಿಂದಿನ ತರಗತಿಯಲ್ಲಿ ನಾವು ಪ್ರಥಮ ವಿಭಕ್ತಿ ಮತ್ತು ದ್ವಿತೀಯ ವಿಭಕ್ತಿಗಳ ಕುರಿತಂತೆ ಇವತ್ತು ಚರ್ಚಿಸೋಣ. ಮೊದಲನೇದಾಗಿ ಪ್ರಥಮ ವಿಭಕ್ತಿ. ಇದರ ಪ್ರತ್ಯಯ ಯಾವುದು? ಗುಡ್. ಈಗ ಪ್ರಥಮ ವಿಭಕ್ತಿ ಅಂತ ಹೇಳಿದ್ರೆ, ಇದು ಒಂದು ವಾಕ್ಯದಲ್ಲಿ ಯಾರು ಏನು ಎಂಬುದನ್ನ ಸೂಚಿಸುವುದಕ್ಕೆ ಪ್ರಥಮ ವಿಭಕ್ತಿ ಅಂತ ಹೇಳಿ ಕರಿತೀವಿ. ಈಗ ಒಂದು ಉದಾಹರಣೆ ಕೊಡ್ತೀನಿ, ಅದೇನು ಅಂತ ಹೇಳಿ ನೀವು ಹೇಳ್ಬೇಕು. ರಾಮನು ಬಂದನು. ಇಲ್ಲಿರುವಂತಹ ವಿಭಕ್ತಿ ಯಾವುದು? ಪ್ರತ್ಯಯ ಯಾವುದು? ಗುಡ್. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಉದಾಹರಣೆಗಳನ್ನ ಹೇಳಿ ಉದಾಹರಣೆಗಳನ್ನು ರಚನಾ. ಲಕ್ಷ್ಮಣನು ಅಂಗಡಿಗೆ
ಹಾ. ಹೋದನು. ಲಕ್ಷ್ಮಣನು ಅಂಗಡಿಗೆ ಹೋದನು. ಹಾ, ರಮೇಶ್ ನೀವು? ರಾವಣನು ರಾಮನಿಂದ. ಹಾ, ಶಿಲ್ಪ ನೀವು? ಭಾಷಣವು ವಿವೇಕಾನಂದರಿಂದ ಮಾಡಲ್ಪಟ್ಟಿತು. ಭಾಷಣವು ಭಾಷಣವು. ಹಾ, ಭಾಷಣವು. ವಿವೇಕಾನಂದ. ಹಾ, ಹೀಗೆ ನು ಈ ವಾಕ್ಯದಲ್ಲಿ ಪರಿಪೂರ್ಣವಾಗಿರುವಂತೆ ನು ಎಂಬ ಪ್ರತ್ಯಯ ಇರುವುದಕ್ಕೆ ನಾವು ಪ್ರಥಮ ವಿಭಕ್ತಿ ಎಂದು ಕರಿತೀವಿ. ಈಗ ಈಗ ಎರಡನೆಯದಾಗಿ ದ್ವಿತೀಯ ವಿಭಕ್ತಿಯನ್ನು ನೋಡೋಣ. ದ್ವಿತೀಯ ವಿಭಕ್ತಿ ಇದರ ಪ್ರತ್ಯಯ ಯಾವುದು? ಅನ್ನು. ನೋಡಿ, ದ್ವಿತೀಯ ವಿಭಕ್ತಿ ಒಂದು ವಾಕ್ಯವನ್ನ ನಡೆಸಲಿಕ್ಕೆ ಒಂದು ವಾಕ್ಯವನ್ನ ಪರಿಪೂರ್ಣವಾಗಿಸಲಿಕ್ಕೆ ಮತ್ತು ಆ ವಾಕ್ಯ ಪರಿಪೂರ್ಣವಾಗುವಂತೆ ಮಾಡೋದಕ್ಕೆ ದ್ವಿತೀಯ ವಿಭಕ್ತಿ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಇಲ್ಲಿ ಎರಡು ರೀತಿಯಲ್ಲಿ ವಿಭಕ್ತಿಯನ್ನು ಕಾಣಬಹುದು. ಒಂದು ಮಾನವನನ್ನ ಉಲ್ಲೇಖಿಸಿ ಹೇಳುವಾಗ ವಿಭಕ್ತಿ ಪ್ರತ್ಯಯ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಡ್ಡಾಯವಾಗಿ ಬೇಕೇ ಬೇಕು ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. ರಾವಣ ಕೊಂದನು. ಇಲ್ಲಿ ಈ ವಾಕ್ಯ ಪರಿಪೂರ್ಣವಾಗಿದೆಯಾ? ರಾಮನು ರಾವಣನನ್ನು ಕೊಂದನು. ಇಲ್ಲಿ ರಾಮನು ರಾವಣನನ್ನು ಕೊಂದನು. ಈಗ ಇಲ್ಲಿ ನೋಡಿ, ಈಗ ರಾವಣ ಕೊಂದನು ಎಂಬುದು ಅರ್ಥಪೂರ್ಣವಾಗಿ ವಾಕ್ಯ ಇರೋದಿಲ್ಲ. ಹಾಗಾಗಿ ರಾಮನು ರಾವಣನನ್ನು ಕೊಂದನು ಅನ್ನು ಈ ಪದ ಇದ್ದಾಗ ಮಾತ್ರ ಅದು ಆ ವಾಕ್ಯ ಪರಿಪೂರ್ಣವಾಗಲು ಸಾಧ್ಯವಾಗುತ್ತದೆ. ಈ ರೀತಿ ದ್ವಿತೀಯ ವಿಭಕ್ತಿಯನ್ನ ಕಾಣಬಹುದು.